ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವು ಹೋದ ಕ್ಲಾಸಲ್ಲಿ ಏನು ಮಾಡಿದ್ವಿ, ನಮ್ಮ ಭಾರತದ ಸಂಸತ್ತನ್ನು ಕಂಪ್ಲೀಟಾಗಿ ಮಾಡಿದ್ವಿ. ಸೊ ಈ ಕ್ಲಾಸಲ್ಲಿ ನಾವೇನು ಮಾಡೋಣ, ಒಕ್ಕೂಟದ ನ್ಯಾಯಾಂಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇನ್ನು ಒಕ್ಕೂಟದ ನ್ಯಾಯಾಂಗದ ಬಗ್ಗೆ ಆರ್ಟಿಕಲ್ 124 ಟು ಆರ್ಟಿಕಲ್ 147 ವಿಧಿಗಳವರೆಗೂ ಒಕ್ಕೂಟದ ನ್ಯಾಯಾಂಗದ ಬಗ್ಗೆ ವಿವರಣೆಯನ್ನು ನೀಡ್ಯಾರ. ಸೊ ಫಸ್ಟಿಗೆ ನಾವೇನು ಮಾಡೋಣ, ಈ ಕ್ಲಾಸಲ್ಲಿ ಕೇವಲ ಎಷ್ಟು ಅದಾವು, ಏನು ವಿಧಿಗಳನ್ನೋದನ್ನು ಅಷ್ಟೇ ತಿಳ್ಕೊಳ್ಳೋಣ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಅದರ ಎಕ್ಸ್ಪ್ಲನೇಷನನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹಾಗಾಗಿದ್ದನ್ನ ಪಾರ್ಟ್ 1 ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಅಂತ ಹೇಳ್ತಾ 1 by 1 ನೋಡ್ಕೊತ ಹೋಗೋಣಂತ. ಇನ್ನು ತಡ ಮಾಡೋದು ಬೇಡ, ಬರ್ರಿ. ಆರ್ಟಿಕಲ್ 124 ಏನು ಹೇಳ್ತತಿ, ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ಹೇಳ್ತತಿ ಮತ್ತು ರಚನೆಯನ್ನು ಒಳಗೊಳ್ತದೆ. ಇನ್ನು ಆರ್ಟಿಕಲ್ 125 ಏನು ಹೇಳ್ತತಿ, 125 ಬರಂಗಿಲ್ಲ, ಇದಕ್ಕಿಂತ ಮುಂಚೆ ಇಲ್ಲಿ ಏನು ಹೇಳ್ತತಿ, 124(2) ಏನು ಹೇಳ್ತತಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ನೇಮಕದ ಬಗ್ಗೆ ಹೇಳ್ತತಿ. ಯಾರೋ ಮುಖ್ಯ ನ್ಯಾಯಾಧೀಶರನ್ನ ಹೇಳ್ತತಿ. ಹೊಳ್ಳೆ 124(3) CJI ಅವರ ಅರ್ಹತೆಗಳು ಏನಿರಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತತಿ. ಸೊ 124(4) ಏನು ಹೇಳ್ತತಿ, CJI ಅವರ ಪದಚ್ಯುತಿ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತದ. ಸೊ ಈಗೇನು ಬರ್ತದ, ಆರ್ಟಿಕಲ್ 125 ಬರ್ತತಿ. ಸೊ ಆರ್ಟಿಕಲ್ 125 ಏನು ಮಾಡ್ತತಿ, ನ್ಯಾಯಾಧೀಶರು, ಯಾರೋ ಉಳ್ಕಿದ ನ್ಯಾಯಾಧೀಶರು ಎಲ್ಲರೂ ಸೇರಿ ಇವರ ವೇತನ ಮತ್ತು ಇತ್ಯಾದಿಗಳ ಬಗ್ಗೆ ಹೇಳ್ತದ. ಆರ್ಟಿಕಲ್ 126 ಏನು ಹೇಳ್ತತಿ, ಕಾರ್ಯಾರ್ಥ ಅಂದ್ರೆ ಕೆಲಸದ ಸಂಬಂಧ ಮುಖ್ಯ ನ್ಯಾಯಾಧೀಶರು ಅಂದ್ರೆ CJI ಅವರ ನೇಮಕಾತಿಯ ಬಗ್ಗೆ ಹೇಳ್ಕೊಡ್ತದ. ಇನ್ನು 127 ಏನು ಹೇಳ್ತತಿ, ತಾತ್ಕಾಲಿಕ ನ್ಯಾಯಾಧೀಶರ ನೇಮಕದ ಬಗ್ಗೆ ಹೇಳ್ತತಿ. 128 ಏನು ಹೇಳ್ತತಿ, ಈಗ ಸುಪ್ರೀಂ ಕೋರ್ಟ್ ಏನಿರ್ತತಲ್ಲ ಅಲ್ಲಿ ಏನು ಚರ್ಚೆಗಳು ಉಪವೇಶನ ನಡೀತಿರ್ತತಲ್ಲ, ಅಲ್ಲಿ ರಿಟೈರ್ಡ್ ಅಂದ್ರೆ ನಿವೃತ್ತ ನ್ಯಾಯಾಧೀಶರೇನಿರ್ತಾರಲ್ಲ ಹಾಜರಾತಿ ಬಗ್ಗೆ ಅದು ಮಾತಾಡ್ತತಿ. ಆರ್ಟಿಕಲ್ 129 ಏನು ಹೇಳ್ತತಿ, ಸುಪ್ರೀಂ ಕೋರ್ಟು ಅಭಿಲೇಖ ಅಷ್ಟದು ನ್ಯಾಯಾಲಯ ಅಂತ ಹೇಳ್ತತಿ. ಆರ್ಟಿಕಲ್ 130 ಏನು ಹೇಳ್ತತಿ, ಸುಪ್ರೀಂ ಕೋರ್ಟಿನ ಕಾರ್ಯಸ್ಥಾನದ ಬಗ್ಗೆ ಹೇಳ್ತತಿ. ಯಾವುದು, ಸುಪ್ರೀಂ ಕೋರ್ಟಿನ ಕಾರ್ಯಸ್ಥಾನ ಏನೈತಿ. ಆರ್ಟಿಕಲ್ 131 ಏನು ಹೇಳ್ತತಿ, ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿ, ಏನು ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳ್ತತಿ. ಇಲ್ಲಿ 131 ಏನೂ ಇತ್ತು, ಸೊ ಅದನ್ನ ಈಗ ಎಟ್ ಪ್ರೆಸೆಂಟ್ ಅದಿಲ್ಲ, ರದ್ದುಪಡಿಸ್ಯಾರ. ಸೊ ರದ್ದುಪಡಿಸಿದ್ರೆ ಅದರದ್ದು ಅವಶ್ಯಕತೆ ನಮಗೆ ಇಲ್ಲ. ಹಾಗಾಗಿ ಆರ್ಟಿಕಲ್ ಡೈರೆಕ್ಟ್ 132ಗೆ ಹೋಗೋಣ. ಏನು, ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಉಚ್ಚ ನ್ಯಾಯಾಲಯದಿಂದ ಬರುವ ಅಪೀಲುಗಳ ವಿರುದ್ಧ ಅಂದ್ರೆ ಹೈಕೋರ್ಟಿಂದ ಬರುವ ಅಪೀಲು ವಿರುದ್ಧ ಸುಪ್ರೀಂ ಕೋರ್ಟಿನ ಅಪೀಲು ಅಧಿಕಾರ ವ್ಯಾಪ್ತಿ ಎಷ್ಟೈತಿ ಅಂತಂದು ಹೇಳ್ತತಿ, ಅಧಿಕಾರ ವ್ಯಾಪ್ತಿ. ಇನ್ನು 133 ಏನು, ಸೇಮ್ ಇದು ಸಿವಿಲ್ ವಿಷಯದ್ರೊಳಗೆ ಏನೈತಲ್ಲ, ಹೈಕೋರ್ಟಿಂದ ಬರುವ ಅಪೀಲಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದ ಅಪೀಲು ವ್ಯಾಪ್ತಿ, ಇದು ಕಾಪಿ ಪೇಸ್ಟ್. ಇನ್ನು ಆರ್ಟಿಕಲ್ 135 ಏನು ಹೇಳ್ತತಿ, ಆರ್ಟಿಕಲ್ 135 ಏನು ಹೇಳ್ತತಿ, ಒಕ್ಕೂಟ ನ್ಯಾಯಾಲಯ ಅಲ್ಲ, ಒಕ್ಕೂಟ ನ್ಯಾಯಾಂಗದ
ಒಂದು ನಿಮಿಷ 135 ಯಾಕೆ ಬಂತಿಲ್ಲೇ, ಸಾರಿ, ಮಾತಾಡ್ಕೊಂತ ನಮ್ಮದು ಹಿಂಗೆ ಹಾಕತ್ತೆ ನೋಡ್ರಿ ಬಾಳೆ. 134 ಸಿವಿಲ್ ಆದ್ಮೇಲೆ ಕ್ರಿಮಿನಲ್ಲು ಬರ್ಬೇಕಲ್ಲ, ಕ್ರಿಮಿನಲ್ ವಿಷಯಕ್ಕೆ ಸಂಬಂಧಿಸಿದಂಗ. ಹಾಗೆ ಸುಪ್ರೀಂ ಕೋರ್ಟಿಂದ ಅಪೀಲು ಅಧಿಕಾರ ವ್ಯಾಪ್ತಿ ಎಷ್ಟೈತಿ ಅಂತ, ಅಧಿಕಾರ ವ್ಯಾಪ್ತಿ. ಈಗ ಆರ್ಟಿಕಲ್ 135 ಬರ್ತೈತಿ. ಆರ್ಟಿಕಲ್ 135 ಏನು ಹೇಳ್ತೈತಿ? ಒಕ್ಕೂಟ ನ್ಯಾಯಾಂಗದ ವ್ಯಾಪ್ತಿ ಮತ್ತು ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಚಲಾಯಿಸಬೇಕು ಅಂತ ಹೇಳ್ತತಿ. ಇದು ಸರ್ವೋಚ್ಚ ನ್ಯಾಯಾಂಗದ ಅಧಿಕಾರ ಅಂತ ಹೇಳಿದ್ರು ನಾವು ಅಡ್ಡಿ ಇಲ್ಲ. ಇನ್ನು 136 ಏನು? ಅಪೀಲು ಸಲ್ಲಿಸಲು. ಯಾವುದು? ಅಪೀಲು ಸಲ್ಲಿಸಲು ಸುಪ್ರೀಂ ಕೋರ್ಟ್ನಿಂದ ವಿಶೇಷ ಅನುಮತಿ. ಯಾವುದರಿಂದ? ಸುಪ್ರೀಂ ಕೋರ್ಟಿಂದ ವಿಶೇಷ ಅನುಮತಿಯ ಬಗ್ಗೆ ಹೇಳ್ತತಿ. ಇನ್ನು ಆರ್ಟಿಕಲ್ 137 ಏನು ಹೇಳ್ತತಿ? ಈಗ ತನ್ನ ತೀರ್ಪುಗಳನ್ನು ಅಥವಾ ಆದೇಶಗಳನ್ನು ಪುನರ್ ಪರಿಶೀಲಿಸಲು ಏನು? ಸುಪ್ರೀಂ ಕೋರ್ಟಿನ ಅಧಿಕಾರ. ಅದ್ರ ಬಗ್ಗೆ ಎಷ್ಟು ಅಧಿಕಾರ ಐತೆ ಅನ್ನೋದನ್ನು ಈ ವಿಧಿ ಹೇಳ್ತದ. ಇನ್ನು ಸುಪ್ರೀಂ ಕೋರ್ಟಿನ ವ್ಯಾಪ್ತಿಯನ್ನ ಹೆಚ್ಚಿಸುವುದರ ಬಗ್ಗೆ ಇದೇನು ಮಾಡ್ತತಿ? ಮಾತಾಡ್ತತಿ. ನೆಕ್ಸ್ಟ್ ಆರ್ಟಿಕಲ್ 139 ಏನು ಹೇಳ್ತತಿ? ಕೆಲವು ರಿಟ್ಗಳು, ನಾವು ರಿಟ್ಟನ್ನು ಓದೇವಿ, ಹೊರಡಿಸಲು ಸುಪ್ರೀಂ ಕೋರ್ಟಿಗಿರುವ ಅಧಿಕಾರ. ನೆಕ್ಸ್ಟ್ ಆರ್ಟಿಕಲ್ 139 ಏನು ಹೇಳ್ತತಿ? ಕೆಲವು ಪ್ರಕರಣಗಳ ವರ್ಗಾವಣೆಯ ಬಗ್ಗೆ ಮಾತಾಡ್ತದೆ. ಏನು? ಕೆಲವು ಪ್ರಕರಣಗಳನ್ನು ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ಮಾತಾಡ್ತದೆ. ಆರ್ಟಿಕಲ್ 140 ಏನು ಹೇಳ್ತತಿ? ಸುಪ್ರೀಂ ಕೋರ್ಟಿನ ಪೂರಕ ಅಧಿಕಾರಗಳ ಬಗ್ಗೆ ಹೇಳ್ತತಿ. ಇನ್ನು 141 ಏನು ಹೇಳ್ತದ? ಸುಪ್ರೀಂ ಕೋರ್ಟ್ನಿಂದ ಘೋಷಿಸಲ್ಪಟ್ಟ ಕಾನೂನು ಎಲ್ಲ ನ್ಯಾಯಾಲಯಗಳಿಗೆ ಅನ್ವಯಕತಿ ಅಂತ ಹೇಳ್ತದ. ಮುಗಿತಾನಿಲ್ಲ. ಸೊ ಇತ್ತಾಗಿಲ್ಲ, ಬಾಜು ಬರ್ಕೊಂತ ತಗೊಂಡು ನಡೀತೈತೆ. ಸೆಕೆಂಡ್ ಪೇಜಿಗೆ ಹಾಕಂತ ಎಷ್ಟು ನೋಡ ಮುಗಿಸಿದ್ವಿ? 141. ಸೊ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಬಿಡು, ಹೊಸದ ಓಪನ್ ಆಗೈತೆ ಅನ್ನ, ಹೊಸದ್ರಾಗ ಓಪನ್ ಮಾಡ್ಕೊಂತ ಹೋಗೋಣ. 142 ಏನು ಹೇಳ್ತೈತಿ? 142 ಸುಪ್ರೀಂ ಕೋರ್ಟಿನ ಆದೇಶ ಮತ್ತು ಡಿಕ್ರಿಯನ್ನು ಏನು ಮಾಡೋದು? ಅನುಷ್ಠಾನಗೊಳಿಸುವಿಕೆ. 143 ಏನು ಹೇಳ್ತತಿ? ಸುಪ್ರೀಂ ಕೋರ್ಟಿನ ಸಲಹಾಧಿಕಾರ. ಯಾರಿಗೆ? ರಾಷ್ಟ್ರಪತಿಯವರಿಗೆ. 144 ಏನು ಹೇಳ್ತತಿ? ಸುಪ್ರೀಂ ಕೋರ್ಟ್ಗೆ ನೆರವು ನೀಡುವ ನಾಗರಿಕ ಮತ್ತು
ನ್ಯಾಯಿಕ ಪ್ರಾಧಿಕಾರಗಳ ಬಗ್ಗೆ ಹೇಳ್ತದೆ. ಇನ್ನು 145 ಏನು ಹೇಳ್ತದ, ಕೋರ್ಟಿಂದು ಏನು ನಿಯಮಗಳ ಬಗ್ಗೆ ಮಾತಾಡ್ತದೆ, ಕೋರ್ಟಿನ ನ್ಯಾಯಾಲಯದ ನಿಯಮಗಳು. 146 ಏನು ಹೇಳ್ತದ, ಸುಪ್ರೀಂ ಕೋರ್ಟಿನ ಅಧಿಕಾರಿಗಳ ಮತ್ತು ಸೇವಕರ ವೆಚ್ಚದ ಬಗ್ಗೆ ಮಾತಾಡ್ತದೆ. 147 ಏನು, ಅರ್ಥ ವಿವರಣೆ. ಇದಿಷ್ಟು ಎಲ್ಲಿ ಬರ್ತದ, ಇದು ಸುಪ್ರೀಂ ಕೋರ್ಟಿನ ವ್ಯಾಪ್ತಿ. ಒಕ್ಕೂಟ ನ್ಯಾಯಾಂಗದ ಬಗ್ಗೆ ಬಂದಾಗ ಇದೆಷ್ಟು ಬರ್ತದ. ಸೊ ಇಲ್ಲಿಗೆ ಇಷ್ಟು ಸಾಕು. ಮೊದಲ ಇವು ಯಾವ ಏನು ಅನ್ನೋದನ್ನು ನಿಮಗೆ ಅರ್ಥ ಆಗ್ಬೇಕು. ಅದಾದ್ಮೇಲೆ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಒಳಗೆ ಇದ್ರ ಬಗ್ಗೆ ಇನ್ಡೆಪ್ತಾಗಿ ನಾವು ಸ್ಟಡಿ ಮಾಡೋಣ ಅಂತ ಹೇಳ್ತಾ ಇನ್ನೇನೈತಿ ನಮ್ಮ ಕ್ಲಾಸನ್ನು ನಾವು ಮುಗಿಸ್ತಾ ಇದ್ದೀವಿ. ಸೊ ಕ್ಲಾಸು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಅಂತ ಏನೇನೋ ಅಂತಾರ ಅದನ್ನೊಂದು ಚೂರು ಮಾಡಿ. ಹಂಗೆ ಯೂಟ್ಯೂಬ್ನೇ ಒಂದು ಗಂಟೆ ಕಟ್ಟೇವಿ, ಆ ಗಂಟೆ ನೀವು ಬಾರಿಸಿದ್ರಿ ಅಂದ್ರೆ ಏನಕ್ಕತಿ, ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ನು ಡೈರೆಕ್ಟ್ ನಿಮ್ಮ ಫೋನಿಗೆ ಬರ್ತತಿ. ಹಂಗೆ ಯಾರಿಗೆ ಕಾನ್ಸ್ಟಿಟ್ಯೂಷನನ್ನು ಕಲಿಯೋಕೆ ಇಷ್ಟ ಆಯ್ತಲ್ಲ, ಸೊ ಅವರಿಗೆ ನಮ್ಮ ಪಾಠಶಾಲಾ ಅಕಾಡೆಮಿಯನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಇಂದಿನ ಕ್ಲಾಸನ್ನು ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ದತ್ತಗುರು ನಮಸ್ಕಾರ.